ನೋಡ್ರಿ, ನನಗೆ ವಿಷಯ ಏನೂ ಗೊತ್ತಿರಲಿಲ್ಲ. ನಾನು ಊರಾಗಿಲ್ಲ. ಅದರ ವಿಷಯ ತಿಳಿದ ನಂತರ ಎಲ್ಲ ಕಡೆ ನಾನು ಫೋನ್ ಮುಖಾಂತರ ಫೋನ್ ಮಾಡಿ ಎಲ್ಲ ನಾನು ತಿಳ್ಕೊಂಡ ನಂತರ ನನ್ನ ಮಗ ಅಲ್ಲಿ ದೇವಸ್ಥಾನಕ್ಕೆ ದೇವ್ರಿಗೆ ಹೊರಟಾನ. ಟೋಲ್ ನಾಕದಲ್ಲಿ ಗಾಡಿ ನಿಲ್ಲಿಸಿ, ಹೊಸ ಗಾಡಿ ಅದು, ಟಾಲಿ ನಿಲ್ಲಿಸಿ ಯಾರ್ದು ಗಾಡಿ ಅಂಥೇಳಿ ಅವರು ಟೋಲ್ನ್ಯಾಗ ಕೇಳ್ಯಾರ. ಅವರು ವಿಜಯಗೌಡ್ರ ಗಾಡಿ, ವಿಜಯಗೌಡ್ರ ಮಗ ರೀ ಅಂತ ಹೇಳ್ಯಾನ ನನ್ನ ಮಗ. ಅವೇನು ಕ್ವಶನ್ದಾಗ ಮಾತಾಡಿಲ್ಲ, ವಿಜಯಗೌಡ್ರ ಮಗ ರೀ ಅಂತ ಹೇಳ್ಯಾನ. ಅವ ಏನಂದ್ರೆ ಯಾವ ವಿಜಯಗೌಡ ಅಂಥೇಳಿ ಅವ ಕೇಳ. ನಾನು ಏನು ರೀ ದಿನ ಹೋಗ್ತೀವಿ ದಿನ ಬರ್ತೀವಿ ನಮ್ಗೆ ಗೊತ್ತಿಲ್ಲನೋ ಅಂತೇಳಿ ಇವ ನನ್ನ ಮಗ ಮಾತಾಡ. ಯಾವ ವಿಜಯಗೌಡ ಇದ್ದರೆ ಏನು ಮಾಡೋದು, ಟೋಲ್ ಕಟ್ಟಿ ಹೋಗು ಅಂತ ನಾನು ಕ್ವಶನ್ದಾಗ ಮಾತಾಡ. ನಾವು ಅವ ಕ್ವಶನ್ದಾಗ ಮಾತಾಡೋದ್ರಪ್ಲೆ ಸ್ವಾಭಾವಿಕ ಅದಾರೆ. ಯಾರಾದರೂ ಮಗನ ಮುಂದೆ ತಂದೆಗೆ ಬೈದ್ರೆ ಇವು ಯಾರಿಗಾದರೂ ಸಿಟ್ಟು ಬರೋದು ಸ್ವಾಭಾವಿಕ. ಆದರೆ ಅದನ್ನು ಹಿಡ್ಕೊಂಡು ಇವರೆಲ್ಲರೂ ಕೂಡಿ ಇಲ್ಲ ನೀ ಕಟ್ಟೆ ಹೋಗ್ಬೇಕು ಅಂತ ಒಂದು ಏನೋ ಆವಾಜ್ ಶಬ್ದದಿಂದ ಮಾತಾಡ್ಯ. ನಾವು ಆವಾಜ್ ಶಬ್ದದಿಂದ ಮಾತಾಡೋದ್ರಪ್ಲೆ ನನ್ನ ಮಗ ಕೆಳಗೆ ಹೇಳ್ದಾನ, ನೀ ಸೀದಾ ಮಾತಾಡೋ ಅಂತೇಳಿ. ಅವನ ಜೊತೆ ಇದ್ದವ್ರು ಎಲ್ಲರೂ ಓಡಿ ಹೋಗಿ ಹಿಂಗ್ಯಾಕೆ ಮಾತಾಡಕತ್ತಿ, ಕ್ವಶನ್ದಾಗ ಈ ಶಬ್ದ ಯೂಸ್ ಮಾಡೋದು ಸರಿ ನಿಮ್ಮ ಮಗನೇ ಅಂತ ಇವರು ಕೇಳ್ಯಾರ. ಅವ್ನ ಮಗನೇ ಅಂದಾನೆ, ಇವರು ಮಗನೇ ಅಂದಾರ. ಮತ್ತು ಇದ್ರಾಗ ಏನು ತಪ್ಪೈತಿ? ತಪ್ಪು ಯಾರು ಮಾಡಿದ್ರು? ಟೋಲ್ ನಾಕದವ್ರು ತಪ್ಪು ಮಾಡಿದ್ರು. ನಾವು ಟೋಲ್ ನಾಕ ಕಟ್ಟಬೇಕಾದ್ರೆ ಇಲ್ಲಿ ನಮ್ಮ ಸರ್ಕಾರ ಮಾಡಿದ್ದ ಕಾಯ್ದೆ ಅದ, ಕಾನೂನು ಅದ, ನಾವು ಟೋಲ್ ನಾಕ ಕಟ್ಟಿ ಹೋಗ್ಬೇಕು, ಅದು ನಮ್ಮ ಪದ್ಧತಿ ಅದ. ಆದರೆ ಅವನು ಕ್ವಶನ್ದಾಗ ಮಾತಾಡಿದ ಬಳಿಕ ಅವನಿಗೆ ಸಿಟ್ಟು ಬಂದೈತಿ. ಅವ್ನ ಜೋಡಿ ಇದ್ದವರು ಅವನ ಮ್ಯಾಗ ಅವ್ರು ಕೈ ಮಾಡ್ಯಾರ. ಅದನ್ನು ಇಟ್ಕೊಂಡು ಬಿಟ್ಟು